ತುಳಸಿ ಗಿಡನ ಸ್ವಲ್ಪ ಕುಡಿನ ಆವಾಗವಾಗ ಕಟ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಅಗಲವಾಗಿ ಬರುತ್ತೆ. ಲಾಸ್ಟ್ ಟೈಮ್ ಕೂಡ ತುಂಬ ದೊಡ್ಡದಾಗಿತ್ತು ತುಳಸಿ ಗಿಡ, ಅದನ್ನು ತೆಗೆದುಬಿಟ್ಟು ಇವಾಗ ಮತ್ತೆ ಹೊಸ್ದಾಗಿ ಹಾಕಿದ್ದೀನಿ. ಇವಾಗ ಅದು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಅದನ್ನೆಲ್ಲ ಮಾಡಬೇಕಾದ್ರೆ ಮೀಶೋಯಿಂದ ಒಂದು ಆರ್ಡರ್ ಬಂತು. ಸರಿ ನೋಡೋಣ, ಓಪನ್ ಮಾಡೋಣ ಅಂತೇಳಿ ಅದು ನೋಡ್ತಾ ಇದ್ದೆ. ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು ಕ್ಲಾತ್. ಸ್ಟಾರ್ಟಿಂಗ್ ಓಪನ್ ಮಾಡುವಾಗ ಅದು ಏನೋ ಈ ಥರದ ಮೆಟೀರಿಯಲ್ ಇದೆ ಅಂತೇಳಿ ಅಂದ್ಕೊಂಡೆ. ಅದಾದಮೇಲೆ ಓಪನ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ 2 ತರಿಸಿದ್ದು ನಾನು. ಅದು 284 ಆಗಿತ್ತು ಅನಿಸುತ್ತೆ. ಅದನ್ನು ಒಳಗಡೆ ಹಾಕ್ಬಿಟ್ಟು ನೋಡಿದೆ, ತುಂಬ ಚೆನ್ನಾಗಿ ಬಂದಿತ್ತು, ಕ್ವಾಲಿಟಿ ದಪ್ಪ ಇತ್ತು. ಸರಿ ಅಂದ್ಬಿಟ್ಟು ಪರವಾಗಿಲ್ಲ, ಬಟ್ಟೆ ಇಡ್ಬೋದು ಅಂತೇಳಿ ಅಂದ್ಕೊಂಡು 2 ತುಂಬ ದೊಡ್ಡ ಸೈಜಲ್ಲೇ ಬಂದಿತ್ತು. ಸರಿ ಅಂತೇಳಿ ಇವಾಗ ನಾನು ಬಟ್ಟೆ ಆರ್ಗನೈಸ್ ಮಾಡೋಣ ಅಂತೇಳಿ ಅಂದ್ಬಿಟ್ಟು ತೊಗೊಂಡು ಹೋದೆ. ನಾನು ಅದಕ್ಕೋಸ್ಕರನೇ ತುಂಬ ದಿನದಿಂದ ಕಾಯ್ತಾ ಇದ್ದೆ, ಅದು ಯಾವಾಗ ಬರುತ್ತೆ, ಅದಾದಮೇಲೆ ಆರ್ಗನೈಸ್ ಮಾಡ್ಕೊಂಡ್ರೆ ಆಗುತ್ತೆ ಅಂತೇಳಿ. ಇವಾಗ ಎಲ್ಲ ಬಟ್ಟೆನೂ ಆಚೆ ತೆಗೆದುಬಿಟ್ಟು ಇವಾಗ ಅದು 2 ಸಾಕಾಗ್ತಾ ಇಲ್ಲ. ಸರಿ, ಇನ್ನೊಂದೆರಡು ತರಿಸೋಣ ಅಂದ್ಬಿಟ್ಟು ಮತ್ತೆ ಆರ್ಡರ್ ಮಾಡಿದ್ದೀನಿ. ಫಸ್ಟ್ ಅದು ಹೇಗೆ ಬರುತ್ತೋ ನೋಡ್ಕೊಂಡ್ಬಿಟ್ಟು ಆಮೇಲೆ ಮಾಡಿದ್ರಾಯ್ತು ಅಂತೇಳಿ ಅಂದ್ಬಿಟ್ಟು 2 ಮಾತ್ರ ಮಾಡ್ಕೊಂಡಿದ್ದೆ. ನನ್ನೆಲ್ಲ ಬಟ್ಟೆನೂ ಆಲ್ಮೋಸ್ಟು ಸಪ್ರೇಟಾಗಿ ಇಟ್ಬಿಡ್ತೀನಿ. ಅಂತ ಹೇಗೆ ಅಂತೇಳಂದರೆ, ಟಾಪು, ದುಪ್ಪಟ್ಟ, ಪ್ಯಾಂಟು ಈ ಥರ ಸೆಟ್ ಏನಾದರೂ ಇತ್ತು ಅಂತೇಳಂದರೆ ಸೆಟ್ ಮಾಡೇ ಇಟ್ಬಿಟ್ಬಿಡ್ತೀನಿ. ಯಾಕೆ ಅಂತೇಳಂದರೆ ಮತ್ತೆ ನಮಗೆ ಅರ್ಜೆಂಟಲ್ಲಿ ದುಪ್ಪಟ್ಟ ಒಂದು ಕಡೆ ಈ ಥರ ಸಪ್ರೇಟಾಗಿ ಎತ್ತಿಟ್ಬಿಟ್ರೆ ಸಿಗಲ್ಲ ಅಂದ್ಬಿಟ್ಟು ಸೆಟ್ ವೈಸಲ್ಲಿ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಬಿಡ್ತೀನಿ. ಇವಾಗ ಆರ್ಗನೈಸ್ ಮಾಡೋದಕ್ಕೂ ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬಾ ಬಟ್ಟೆ ಹಿಡಿತು. ಸರಿ ಅಂದ್ಬಿಟ್ಟು ಪರವಾಗಿಲ್ಲ ಅಲ್ವಾ, ಆರ್ಗನೈಸ್ ಮಾಡೋದಕ್ಕೆ ಚೆನ್ನಾಗಿರೋದೆ ಮೆಟೀರಿಯಲ್ ಸಿಕ್ಕಿದೆ ಅಂದ್ಬಿಟ್ಟು ಇವಾಗ ಆರ್ಗನೈಸ್ ಮಾಡ್ಕೋತಾ ಇದ್ದೀನಿ. ಇವತ್ತು ಫುಲ್ಲಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಎಷ್ಟು ಮಾಡ್ತೀನೋ ಗೊತ್ತಿಲ್ಲ. ಮನೆಗೆ ಆಲ್ಮೋಸ್ಟು ನಾವು ಯಾವಾಗ್ಲೂ ನೀಟಾಗಿ ಹೊಂದಿಸಿ ಬಟ್ಟೆಗಳು ಇಟ್ಕೊಂಡ್ರೆ ಮಾತ್ರ ಅದು ನೋಡೋದಕ್ಕೂ ಕಬೋರ್ಡ್ ಚೆನ್ನಾಗಿ ಅನಿಸುತ್ತೆ. ಇಲ್ಲ ಅಂತೇಳಂದರೆ ಆ ಕಬೋರ್ಡ್ ಹತ್ರ ಬಂದ ತಕ್ಷಣ ಒಂದು ಬಟ್ಟೆ ಆ ಕಡೆ ಈ ಕಡೆ ಆಗಿದ್ರು ಇನ್ನೊಂದು ಬಟ್ಟೆನ ಬೇಕು ಅಂತಲೇ, ಅಯ್ಯೋ ಇವಾಗ ಎಲ್ಲ ಗಲೀಜಾಗಿದೆ ಬಿಡು, ಮತ್ತೆ ಅದನ್ನು ಸೇರಿಸ್ಕೊಂಡು ಮಾಡ್ಕೊಂಬಿಟ್ರೆ ಆಯಿತು ಅಂತೇಳಿ ಅಂದ್ಬಿಟ್ಟು ಅದನ್ನು ಕೂಡ ನೀಟಾಗಿ ಹೊಂದಿಸಿಡಲ್ಲ. ಅದೇ ನೀಟಾಗಿ ಆರ್ಗನೈಸ್ ಆಗಿ ನೀಟಾಗಿ ಹೊಂದಿಸಿ ಬಟ್ಟೆಗಳನ್ನ ಒನ್ ಬೈ ಒನ್ ಇಟ್ಬಿಟ್ರೆ ನೋಡೋದಕ್ಕೂ ಒಂಥರ ಖುಷಿ ಅನಿಸುತ್ತೆ. ಅದನ್ನು ನೀಟಾಗಿ ಇಟ್ಕೋಬೇಕು ಅನ್ನೋ ಮನಸ್ಸು ಕೂಡ ಬರುತ್ತೆ. ಒಂದು ಸಲ ಬಟ್ಟೆ ಆ ಕಡೆ ಈ ಕಡೆ ಆಯಿತು ಅಂತೇಳಿದ್ರೆ ನೆಕ್ಸ್ಟ್ ಅದು ತಿರ್ಗಾ ಅದು ಯಾವಾಗ ಸೆಟ್ ಮಾಡ್ಕೋತೀವೋ ಗೊತ್ತಿರಲ್ಲ. ಸರಿ ನಾಳೆ ಮಾಡೋಣ ಅಂತ ಹಿಂಗೆ ಹೋಗ್ಬಿಡುತ್ತೆ. ಅದಕ್ಕೆ ಬಟ್ಟೆ ತಗೊಳ್ಳುವಾಗ ಬ್ಯಾಲೆನ್ಸ್ ಮಾಡಿ ನಿಧಾನಕ್ಕೆ ತೊಗೊಂಡು ನಿಧಾನಕ್ಕೆ ಇಟ್ಕೊತಿದ್ರೆ ಮೆಸ್ಸಪ್ ಆಗೋದೇ ಇಲ್ಲ. ಅದೇ ಥರ ನೋಡ್ಕೊಂಡು ಹೋಗಬೇಕಾಗುತ್ತೆ. ಆವಾಗ ಕೆಲಸ ಕೂಡ ಈಸಿ ಆಗುತ್ತೆ. ಇವಾಗ ನಾನು ದೋಸೆಗೆ ಹಾಕೋಣ ಅಂತೇಳಿ ಅಂದ್ಬಿಟ್ಟು ಎಲ್ಲ ವಾಶ್ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಎಲ್ಲ ಕಾಳನ್ನೂ ಹಾಕ್ತೀನಿ. ಇವಾಗ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನೆನೆ ಇಡ್ತಾ ಇದ್ದೀನಿ. ಅದಾದಮೇಲೆ ಸಂಜೆ ಪೂಜೆ ಕೂಡ ಮುಗಿಸ್ಕೊಂಡೆ. ನಾನು ಬೆಳಗ್ಗೆ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಅಂತೇಳಿ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಮಕ್ಕಳು ಬಂದರು. ಅವರಿಗೆ ಟ್ಯೂಷನ್ ಕೂಡ ಮಾಡಿದೆ. ಅದಾದಮೇಲೆ ಸ್ವಲ್ಪ ಔಟ್ಸೈಡ್ ಹೋಗೋದಿತ್ತು ನನಗೆ. ನನ್ನ ಮಗಳಿಗೆ ಬಟ್ಟೆ ತೊಗೊಂಬರೋಣ ಅಂತೇಳಿ ಹೋದೆ, ಬಟ್ ಅಲ್ಲಿ ಯಾವುದೂ ಸಿಗಲಿಲ್ಲ ಚೆನ್ನಾಗಿರೋದು. ಲಾಸ್ಟ್ ಟೈಮೆಲ್ಲ ಅಲ್ಲೇ ತೊಗೊಂಬರ್ತಾ ಇದ್ದೆ, ಬಟ್ ಚೆನ್ನಾಗಿತ್ತು. ಬಟ್ ಈ ಸಲ ಏನೂ ಚೆನ್ನಾಗಿರಲಿಲ್ಲ. ಸರಿ ಅಂದ್ಬಿಟ್ಟು ವಾಪಸ್ ಬಂದೆ. ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.